ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಕ್ಷಿತಾ ಪಾಲಾಕ್ಷಿ. ಯಾರ್ಯಾರು ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು ನನ್ನ ಓಂ ಶಕ್ತಿಯ ಪಾರ್ಟ್ 2 ವಿಡಿಯೋ. ಫಸ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಅದು ಕೂಡ ಚೆಕ್ ಮಾಡಿ. ನಾವು ಹೆಂಗೆಲ್ಲ ಎಂಜಾಯ್ ಮಾಡಿದ್ವಿ, ಯಾವ್ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ. ನಾವು ನಾಗಿಣಿ ಸಾಂಗ್ ಬಿಟ್ರೇ ಸಿಕ್ಕಿದ್ರೇ ಅಷ್ಟಮಟ್ಟಿಗೆ ಡ್ಯಾನ್ಸ್ ಮಾಡೋರು. ಇನ್ನು ಅಣ್ಣಮ್ಮನ ಸ್ಟೆಪ್ಪು ಟಮಟೆ ಬಿಡಿಸ್ಬಿಟ್ರೆ ಕೇಳ್ತೀವಾ, ಫುಲ್ಲು ಚಚ್ಚಿ ಬ್ಲಾಸ್ಟ್ ಮಾಡಕ್ಕೆ ಬಿಟ್ಟಿದ್ದೀವಿ ನಾವಂತೂ. ನಾನು ನಮ್ಮ ಅಕ್ಕ ಎಲ್ಲ ಸೇರಿಕೊಂಡು ಫುಲ್ಲು ಮಸ್ತ್ ಮಜಾ ನಮಗಂತೂ. ನಮ್ಮ ಬಸ್ಸಲ್ಲಿ ನಮ್ಮ ಜೊತೆಗಿರೋರು ಯಾರು ಏನೂ ಗೊತ್ತಿರಲ್ಲ. ಡ್ಯಾನ್ಸ್ ಮಾಡಕ್ಕೆ ಬಂದರೆ ಒಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಫುಲ್ಲು ಡ್ಯಾನ್ಸ್ ಅಂತೂ ಮಾಡೋದಂತೂ ಪಕ್ಕಾ ಫಿಕ್ಸು. ಡ್ಯಾನ್ಸ್ ಗಿನ್ಸ್ ಎಲ್ಲ ಮುಗಿಸ್ಕೊಂಡು ರೀಲ್ಸಿಗೆ ಇಳಿದ್ವಿ. ಅದು ಹೇಗಿತ್ತೆ ಅಂತ ಶಾರ್ಟ್ಸಲ್ಲಿ ಎಡಿಟ್ ಮಾಡಿಲ್ಲ ಇನ್ನು, ರೀಲ್ಸ್ನ ಎಡಿಟ್ ಮಾಡಿ ಶಾರ್ಟಲ್ಲಿ ಅಪ್ಲೋಡ್ ಮಾಡಿ. ನಾವು ಒಂದು ಬಸ್ಸಲ್ಲೇ ಡ್ಯಾನ್ಸ್ ಮಾಡೋದು ಆ ರೇಂಜಿಗೆ ಕಷ್ಟ. ನಾಗಿಣಿ ಡ್ಯಾನ್ಸು, ಅಣ್ಣಮ್ಮನ ಸ್ಟೆಪ್ಪು, ಟಮಟೆ ಬಿಡ್ಸ್ಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಕೂತ್ರೆ ನಮ್ಮ ಅಣ್ಣ ಹಂಗೆ ಒಂಚೂರು ರೀಲ್ಸ್ ಮಾಡ್ಬಿಡೋಣ ಅಂತೇಳಿ ರೀಲ್ಸ್ ಮಾಡಿಸ್ಕೊಂಡು ಕೂತ್ರು. ಅಲ್ಲಿಂದ ಕರ್ಕೊಂಡೋದ್ರು ನೋಡಿ ಇನ್ನೊಂದು ಬಸ್ಸಿಗೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಬಾ ಅಂತ ಕರ್ಕೊಂಡೋದ್ರು. ಹೋದಾಗ ಹೋಯ್ತಾಯಿತ್ತು ಆ ಬಸ್ಗೂ ರೀಲ್ಸ್ ಮಾಡ್ಸೋಣ ಅಂತೇಳಿ ಹೋಗಿದ್ದು 3 ಬಸ್ಸಲ್ಲಿ ನಮ್ಮ ಬಸ್ ಒಂದ್ಬಿಟ್ಟು ಇನ್ನೆರಡು ಬಸ್ಗೂ ರೀಲ್ಸ್ ಹೇಳ್ಕೊಟ್ಟಿದ್ದಾಯಿತು. ಅಲ್ಲಿ ಹೇಳ್ಸ್ಕೊಂಡು ನಾವು ರೀಲ್ಸ್ ಮಾಡಾದ್ಮೇಲೆ ಅವ್ರು ನೋಡಾದ್ಮೇಲೆ ಅವ್ರ ಕೈಲಿ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿಸ್ಬೇಕಲ್ವಾ. ಅದಕ್ಕೆ ಅಂತ ಇದರೆಲ್ಲ ಶಕ್ತಿಗಳಿಗೂ ನೀವು ಕೇಳಿದ್ರಿ ಅಂತೇಳಿ ನಾನು ರೀಲ್ಸಿಗೆ ಮತ್ತು ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿದೆ. ಈಗ ನೀವು ಕೂಡ ಒಂದು ಡ್ಯಾನ್ಸ್ ಮಾಡಿ ಅಂತೇಳಿ ಅವ್ರ ಕೈಗೆ ಎಲ್ಲರಿಗೂ ಡ್ಯಾನ್ಸ್ ಮಾಡಿ ಗೊತ್ತಲ್ಲ, ನಮ್ಮ ಕೈಲಿ ನಾವು ಬಿಟ್ಟಿದ್ವಿ ಅವ್ರ ಕೈಲಿ ಒಂದು ಡ್ಯಾನ್ಸ್ ಮಾಡಿಸಿದ್ವಿ. ಹೇಗೆ ಮಾಡ್ತಾರೆ ನೋಡೋಣ. ಅವರು ಫುಲ್ಲು ಮಸ್ತ್ ಎಂಜಾಯ್ ಅಪ್ಪ. ಆ ಬಸ್ಸಲ್ಲಿ ರೀಲ್ಸ್ ಮಾಡಿಸಿ ಮುಗಿಸಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಅಂತ ಊಟಕ್ಕೆ ಬಿಟ್ಟರು. ಊಟಕ್ಕೆ ಹೋಗಿದ್ದ 3 ಬಸ್ ಜನಕ್ಕೂ ಬೇಳೆ ಒಬ್ಬಟ್ಟು, ಒಬ್ಬಟ್ಟಿನ ಸಾರು, ಅನ್ನ, ಕೋಸಂಬರಿ, ಮಜ್ಜಿಗೆ ಎಲ್ಲ ಊಟ ಮಾತ್ರ ನಾವು ಹೋಗೋ ಟ್ರಿಪ್ಪಲ್ಲಿ ಅಲ್ಟಿಯಾಗಿರುತ್ತೆ, ಡಿಲೀಷಿಯಸ್ ಆಗಿರುತ್ತೆ. ಮಾತ್ರ ಯಾವುದೇ ತರಹದ್ದು ತಿಂಡಿ ಊಟಕ್ಕೆ ಯಾವುದೇ ಥರದ್ದು ಕೊರತೆ ಇರಲ್ಲ, ಸಖತ್ತಾಗಿ ಮಾಡ್ತಾರೆ. ಕಂಪ್ಲೀಟ್ ಡೀಟೇಲ್ಸ್ನ ನಾನು ಟ್ರಿಪ್ಪಿಂದು ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋದು ಚೆಕ್ ಮಾಡಿ. ಇನ್ನೂ ಟಿಪ್ಸ್ಗಳಿದ್ರೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹೋಗೋ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ವಿಚಾರಿಸಿ ಹೇಳ್ತಾರೆ. ಅಲ್ಲಿಂದ 3ನೇ ಬಸ್ಗೆ ಹೋದ್ವಿ. 3ನೇ ಬಸ್ಸಲ್ಲೂ ರೀಲ್ಸ್ ಮಾಡಿಸಿ ನಾವು ಕುಣಿದು ಕುಪ್ಪಳಿಸಿ ಸುಸ್ತಾದರೆ ನಮ್ಮ ಕರ್ಕೊಂಡೋಗೋ ನಮ್ಮ ದುಷ್ಯಂತ್ ಅಣ್ಣವ್ರು ಬಂದರು. ಅವರು ಡ್ಯಾನ್ಸ್ ಮಾಸ್ಟರ್. ಅವ್ರ ಜೊತೆ ಸ್ಟೆಪ್ ಹಾಕಕ್ಕಂತೂ ನಮ್ಮ ಕೈಲಂತೂ ಮ್ಯಾಚ್ ಮಾಡೋಕ್ಕಲ್ಲ. ಬಟ್ ಆದರೂ ಒಂದು ಲೆವೆಲಿಗೆ ಮ್ಯಾಚ್ ಮಾಡ್ತೀವಿ ಅಂತ ಪ್ರತಿ ವರ್ಷ ಹೋದಾಗಲೂ ಅವ್ರ ಜೊತೆ ಡ್ಯಾನ್ಸ್ ಮಾಡೇ ಮಾಡ್ತೀನಿ. ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ರೆ ಏನೋ ಥರ ಖುಷಿ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅವ್ರ ಜೊತೆ ಸ್ವಲ್ಪ ನೀವೇ ನೋಡಿದ್ರಲ್ಲ ಅವ್ರ ಡ್ಯಾನ್ಸು ಎಕ್ಸ್ಪ್ರೆಷನ್ಸ್ ಮಾತ್ರ ಸಾಕಾಗಿರುತ್ತೆ. ಸೊ ಅಲ್ಲಿಂದ ಮೇಲ್ಮಲ್ತೊಡ್ಗೆ ರೀಚ್ ಆದ್ವಿ. ಮೂಲಸ್ಥಾನಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ಬೇಕಂತೇಳಿ ಎಲ್ಲ ಒಂದು ಕಡೆ ಹೋಗಿ ಕೂತು ಎಲ್ಲರೂ ಬರೋರ್ಗು ವೆಯ್ಟ್ ಮಾಡಿ ಅಲ್ಲಿಂದ ಹೊರಟ್ವಿ ನಾವು. ಅಲ್ಲಿಂದ ಹೊರಟು ಟಿಕೆಟ್ ಕೊಡ್ತಾರೆ ಇರ್ಮುಡಿ ಮತ್ತು ಊಟಕ್ಕೆ, ಅದನ್ನು ಇಸ್ಕೊಂಡು ಹೊರಟ್ವಿ ದರ್ಶನ ಕಡೆಗೆ. ಸ್ವಲ್ಪ ಜನ ದರ್ಶನ ಮಾಡ್ಕೊಂಡು ಆಲ್ರೆಡಿ ಕೂತಿದ್ರು. ಅಷ್ಟೊಂಥರ ರಶ್ ಏನಿರಲಿಲ್ಲ. ನಮಗೆ 1.5 ಅವರ್ಗೆಲ್ಲ ದರ್ಶನ ಆಗೋಗಿತ್ತು. ದರ್ಶನಕ್ಕೆ ಅಂತೇಳಿ ಫುಲ್ಲು ಓಡಿ ಫ್ರೀ ಇದ್ದರೂ ಓಡೋದು ಮಾತ್ರ ತಪ್ಪಲ್ಲ ನಮಗಂತೂ. ಹೇಳಿದ್ವಿ ಬೇಗನೆ ದರ್ಶನ ಆಗಲಿ ಅಂತೇಳಿ.
ಒಳಗಡೆಯಿಂದ ನಮ್ಗೆ ಇಷ್ಟೇ ತೊಗೊಳಕ್ಕಾಗಿದ್ದು. ಬಿಕಾಸ್ ಇನ್ನು ಒಳಗಡೆ ಇರ್ಮುಡಿ ಟಿಕೆಟ್ ಕೊಟ್ಟು ಎಂಟ್ರಿ ಆದಮೇಲೆ ವೀಡಿಯೋಸ್ಗಳೆಲ್ಲೂ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಎಂಟ್ರಿ ಆಗಿ ಕಾಯಿ ಎಲ್ಲ ಹೊಡೆದು ಪೂಜೆ ಇದೆಲ್ಲ ಕೊಟ್ಟು ಇರ್ಮುಡಿ ಬಗ್ಗೆ ನಾವು ಸ್ವಲ್ಪ ಅಕ್ಕಿ ಹಾಕ್ಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಷ್ಟು ಕುಂಡು ಸ್ಟ್ರೆಸ್ ಆಗಿ ಬಂದಿರು ಕೂಡ ಜಸ್ಟ್ 5 ಸೆಕೆಂಡ್ಸ್ ಅನ್ನೋ ದರ್ಶನ ಮಾಡಿದ್ರೆ ಫುಲ್ ಹ್ಯಾಪಿ ಫೀಲ್ ಆಗೋಗ್ಬಿಡುತ್ತೆ. ಆಗಿರೋ ಸ್ಟ್ರೆಸ್ ಎಲ್ಲ ಮರ್ತೋಗ್ಬಿಡುತ್ತೆ. ದರ್ಶನ ಮಾಡ್ಕೊಂಡು ಬಂದಮೇಲೆ ಅಲ್ಲಿ ದೊಡ್ಡಬಳ್ಳಾಪುರ ಒಂದು ಕಡೆ ಕುತ್ಕೊಳ್ಳೋಕ್ಕೆ ಬಂದಿರೋ ಶಕ್ತಿಗಳೆಲ್ಲ ಫ್ಲಾಗ್ ಇಟ್ಕೊಂಡಿರ್ತಾರೆ. ಹಾಗೆ ನಮ್ಮ ಬಾಬು ಅಣ್ಣ ಅವರು ನಮ್ಮನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು, ನಮ್ಮ ಭೀಮ ಅಣ್ಣವರು ಕೂಡ. ಅವರಿಬ್ಬರು ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಡಲ್ಲ, ಅಷ್ಟು ಸೇಫಾಗಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನಂತೂ. ಊಟ ಮಾಡಿಕೊಂಡು ಹೊರಗಡೆ ಶಾಪಿಂಗ್ ಎಲ್ಲ ಮಾಡೋರಿದ್ರೆ ಮಾಡ್ಬೋದು. ನಾವು ಶಾಪಿಂಗ್ ಮಾಡಲ್ಲ ಅಂತ ಬೇಗ ಹೋಗಿ ಕೂತಿದ್ವಿ. ಬಸ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದು. ಸ್ವಲ್ಪ ಹೊತ್ತೆಲ್ಲ ಅಳಟೆ ಹೊಡ್ಕೊಂಡು ಬಸ್ ಬಂತು ಅಂತ ಹೋಗಿ ಹತ್ತಿ ಕೂತು ಸೆಟ್ಲ್ ಆಗೋಷ್ಟೊತ್ತಿಗೆ ನಮ್ಮ ಕೈಗೆ ಬಂತು ಅಲ್ಲಿ ಎಲೆ ಅಡಿಕೆ ತಿನ್ನೋಕ್ಕೆ. ಅದನ್ನು ಹಾಕ್ಕೊಂಡು ಮುಗಿಸ್ಕೊಂಡು ನಾವು ನೈಟ್ ಮಲಗಿದಾಗ ಮೇಲ್ಮರುತ್ತೂರಲ್ಲಿ ಇದ್ವಿ. ಇನ್ನು ಬೆಳಗ್ಗೆ ಎದ್ದಾಗ ಇದ್ದಿದ್ದೆ ದೊಡ್ಡಬಳ್ಳಾಪುರದಲ್ಲಿ. ಅಲ್ಲಿವರೆಗೂ ಫುಲ್ಲು ಕೊರ್ರಂತ ನಿದ್ದೆ ಹೊಡೆದಿದ್ದಾಗಿತ್ತು. ಸ್ಟ್ರೆಸ್ಸಿಗೆ ಸರ್ರಿ ನಿದ್ದೆ ಬಂತು ಅಂತ ಹೇಳಿ ಅಲ್ಲಿಂದ ನಾವು ದೊಡ್ಡಬಳ್ಳಾಪುರ ಬಸ್ ಹತ್ಕೊಂಡು ತುಮಕೂರು ಕಡೆ ಹೋಗಿ ಇಳಿದ್ವಿ. ಇಳಿಯೋಷ್ಟೊತ್ತಿಗೆ ಅಲ್ಲೇ ಬೆಳಕಾಗಿ ಹೋಗ್ಬಿಟ್ಟಿತ್ತು. ಊರಿಗೆ ಬಸ್ರು ಕೂಡ ರೆಡಿ ಇತ್ತು ಅಂತ ಹತ್ತಿ ಕೂತಿದ್ವಿ. ನಮ್ಮಕ್ಕ ಸ್ವೆಟರು ಸ್ಕಾರ್ಫ್ ಎಲ್ಲ ಹಾಕ್ಕೊಂಡು ಫುಲ್ಲು ಟೈಟ್ ಪ್ಯಾಕ್ ಆಗಿಬಿಟ್ಟಿದ್ರು. ಇನ್ನು ನಮ್ಮೂರ ಕಡೆ ಹತ್ತತ್ರ ಬಂದರೆ ನೋಡೋಕೆ ಸಿಗೋದೆ ತುಮಕೂರು ಹೆಸರುವಾಸಿ ಕಲ್ಪತರುನಾಡು, ತೆಂಗಿನ ಮರಗಳು ಕಾಣ್ದಲೇ ಇರ್ತವ. ಊರಿಗೆ ಬಂದು ಇಳಿದು ಮನೆಗೆ ಹೋಗಿ ಫ್ರೆಶ್ ಆಗಿ ಮಾಲೆ ಕೂಡ ತೆಗ್ದಿಟ್ವಿ. ಇಲ್ಲಿಗೆ ನನ್ನ ಓಂ ಶಕ್ತಿಯ ಕಂಪ್ಲೀಟ್ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.